ಸಾವಿತ್ರಮ್ಮ ಪ್ರಾಣಿಪಾಲಕರು ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನ ಇವರು ಉದ್ಯಾನವನದಿಂದ ಸ್ಟುಡಿಯೋಗೆ ಬಂದು ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಖುಷಿ ಆಯಿತು ನಿಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ವಿ ಆ್ಯಂಡ್ ಈ ಚಿರತೆ ಮರಿ ಹುಲಿ ಮರಿಗಳಿಗೆ ಹಾಲು ಕುಡಿಸ್ತಾ ಇದ್ದಿದ್ದನ್ನು ನೋಡಿದ್ವಿ. ನೇರವಾಗಿ ನೋಡ್ತಾ ಇದ್ದೀನಿ, ಖುಷಿ ಆಯಿತು, ಥ್ಯಾಂಕ್ ಯು. ಮತ್ತೊಂದು ಕಡೆ ಅಮಲಾ ಎಂ ಅನಿಲ್ ಅಂತ ಶಿಕ್ಷಣಾಧಿಕಾರಿ ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನದ ಶಿಕ್ಷಣಾಧಿಕಾರಿ, ಇವರು ಕೂಡ. ಮೇಡಮ್ ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಅವರೇ ನಿಮಗೆ ಕೇಳ್ತೀನಿ, ಒಟ್ಟು 4 ದಿನದಿಂದ ನಿದ್ರೆ ಇಲ್ಲದೆ ಜನ ಅಲ್ಲಿ ಪರದಾಡ್ತಾ ಇದ್ದಾರೆ, ನಮಗೆ ಮಕ್ಕಳು ಮರಿ ಓಡಾಡಕ್ಕಾಗ್ತಿಲ್ಲ, ದಯವಿಟ್ಟು ಚಿರತೆ ಹಿಡೀರಿ ಅಂತ ಕೇಳ್ತಾ ಇದ್ದೀರಿ. ಮೇಡಮ್ ಅದು ನಮಸ್ಕಾರ. ನಾನು ಮೊದಲನೇದಾಗಿ ಚಿರತೆಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಊರು ಕ್ಲೀನ್ ಯಾಕಂತಂದ್ರೆ ಮೇಡಮ್ ತುಂಬಾ ಕಾಡ್ ಥರ ಬೆಳ್ಕೊಂಡ್ಬಿಟ್ಟಿತ್ತು. ಆ ಕಾಡ್ ಥರ ಬೆಳ್ಕೊಂಡು ಅದು ಯಾರು ಕ್ಲೀನ್ ಮಾಡಿಸೋದಾಗಲಿ ಮಟ್ಟದಾಗಲಿ ಏನೂ ಮಾಡಿರಲಿಲ್ಲ. ಅದು ಆ್ಯಕ್ಚುಲಿ ಫಸ್ಟ್ ಡೇ ಬಂತಲ್ಲಿ, ಫಸ್ಟ್ ಡೇ ಬಂದಾಗ ಎಲ್ಲ ನೋಡಿದ್ರು, CC ಕ್ಯಾಮ್ರಾದಲ್ಲೆಲ್ಲ ಅದು ಇದು ರೆಕಾರ್ಡ್ ಆಗಿತ್ತು. ನೆಕ್ಸ್ಟ್ ಡೇ ಅವ್ರು ಮತ್ತೆ ಫಾರೆಸ್ಟ್ ಆಫೀಸ್ನವ್ರು ಬಂದು ಎಲ್ಲ ಇದು ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ಇಟ್ಬಿಟ್ರು. ನಾನೇನು ಹೇಳ್ತೀನಿ, ಇವ್ರು ಕ್ಲೀನ್ ಮಾಡೋದಕ್ಕೆ ಮೊದಲೇ ಬೋನ್ ತಂದಿಟ್ಟಿದ್ರೆ ಚಿರತೆ ಬೀಳ್ತಾ ಇತ್ತು. ಈಗ ನಿನ್ನೆನೂ ಭಾನುವಾರ ರಾತ್ರಿನೂ ಚಿರತೆ ಕಾಣಿಸ್ಕೊಂಡೈತೆ. ಅದು ಕಾಣಿಸ್ಕೊತಾನೆ ಇದೆ. ರಾತ್ರಿ ಅದು 3 ಗಂಟೆ 3:30 4 ಗಂಟೆ ಒಳಗಡೆ ಬರ್ತೈತೆ. ಒಂದು 20 ನಿಮಿಷ ಈ ಕಡೆ ಇರ್ತೈತೆ ಮತ್ತು ಆ ಕಡೆ ಹೋಗ್ತೈತೆ. ಆಗೇನಾಗುತ್ತೆ, ಅವರು ಏನೂ ಮಾಡ್ದೇನೆ ಅದಕ್ಕೆ ಡಿಸ್ಟರ್ಬ್ ಮಾಡ್ದೇನೆ ಬೋನ್ ಇಟ್ಟಿದ್ರೆ ಚಿರತೆ ಸಿಗ್ತಾಯಿತ್ತು ಮೇಡಮ್. ಈಗ ಬೆಳಗ್ಗೆ ಪಾರ್ಕಲ್ಲಿ ಯಾರು ಜನ ಇಲ್ಲ, ವಾಕ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ನಮ್ಮ ಮನೇಲಿ ಆಚೆ ಹೋಗ್ಬೇಡ ಅಂತಾರೆ, ನಾವು ಪಾರ್ಕಿಗೆ ಹೋಗ್ಬೇಕು. ನನಗೆ 4 ಗಂಟೆಗೆ ಪಾರ್ಕಲ್ಲಿ ವಾಕ್ ಮಾಡಿದ್ರೆ ನಂಗೆ ಸಮಾಧಾನ. ಹಂಗಾಗಿ ಅಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಅದನ್ನು ದಯವಿಟ್ಟು ಸಂಬಂಧಪಟ್ಟವರು ಯಾರಿದ್ದಾರೆ ಅದನ್ನು ಸೆರೆ ಹಿಡಿಯೋದಾಗಲಿ ಅಥವಾ ಏನಾದರೂ ಆಗಲಿ ಅದು ಮಾಡಿ ನಮಗೆ ಸ್ವಲ್ಪ ಧೈರ್ಯ ಕೊಟ್ಟರೆ ನಾವು ಓಡಾಡೋದಕ್ಕೆ ಮಾಡೋದಕ್ಕೆ ವಾಕ್ ಮಾಡೋದಕ್ಕೆ ಅಲ್ಲಿ ಸ್ಥಳೀಯ ಜನಗಳು ಮಕ್ಕಳು ಬರೀ ಶಾಲೆಗೆ ಹೋಗೋ ಮಕ್ಕಳಿಗೆ ಎಲ್ಲ ತೊಂದರೆ ಆಗುತ್ತೆ. ದಯವಿಟ್ಟು ಸಂಬಂಧಪಟ್ಟವರು ಇದು ಮಾಡಬೇಕು ಮೇಡಮ್. ಓಕೆ ಕಿರಣ್ ಸರ್, ಯಾಕೆ ನಾವು ಇತ್ತೀಚೆಗೆ ಇಷ್ಟೊಂದು ಸುದ್ದಿ ಕೇಳ್ತೀವಲ್ಲ, ಚಿರತೆ ಬಂತು ರಾತ್ರಿ ಹೊತ್ತು ಬಂತು, ದನಗಳನ್ನ ಅಥವಾ ಕರುಗಳನ್ನ ಅಟ್ಯಾಕ್ ಮಾಡ್ತು, ನಾಯಿನ ಎಳ್ಕೊಂಡು ಹೋಯ್ತು, ನಮ್ಮದ್ ತಪ್ಪ ಅವ್ರಗಳದ್ ತಪ್ಪ ಗೊತ್ತಿಲ್ಲದೆ ಅವು ಬರ್ತಾ ಇದ್ದಾವ, ಅವ್ರ ಜಾಗನ ನಾವು ಅತಿಕ್ರಮಿಸ್ಕೊಂಡಿದೀವ? ಇದು ಮೇಜರ್ ಪ್ರಶ್ನೆ, ಬೇಸಿಕ್ ಪ್ರಶ್ನೆ. ಉತ್ತರ ಮಾತ್ರ ಸರಿಯಾಗಿ ಸಿಗ್ತಾ ಇಲ್ಲ ನಮಗೆ. ಮೇಡಮ್ ಎಲ್ಲ ಪ್ರಶ್ನೆಯಲ್ಲೂ ನಮ್ಮದೇ ಉತ್ತರ ಇದೆ ಅಲ್ಲ. ನೀವೇ ಹೇಳ್ತಾ ಇದ್ದೀರಾ ಎಲ್ಲ ಚಿರತೆ ಹೇಳ್ಕೊಂಡು ಹೋಗುತ್ತೆ, ಅದೇ ಹೇಳ್ಕೊಂಡು ಹೋಗುತ್ತೆ ಅಂತ. ಬಟ್ ಆದರೆ ಇವತ್ತು ಇಡೀ ಭಾರತಕ್ಕೆ ಚಿರತೆಗಳ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ನಂಬರ್ 1 ಇದೆ. ಅದನ್ನು ನಾವು ಗರ್ವವಾಗಿ ಹೇಳ್ಕೊತೀವಿ. ಮತ್ತು ಚಿರತೆ ಬಂತು ಅಂದರೆ ನಾವು ಯಾಕೆ ನಮ್ಮ ಮನೆಗೆ ಅತಿಥಿಗಳನ್ನು ಸ್ವೀಕಾರ ಮಾಡಬೇಕಾದ್ರೆ ಯಾಕೆ ಅತಿಥಿಗಳನ್ನ ಸ್ವೀಕಾರ ಮಾಡಬಾರ್ದಾ? ಯಾಕೆ ಚಿರತೆ ಬರಬಾರ್ದಾ ಬೆಂಗಳೂರಿಗೆ? ಯಾಕೆ ಬರಬಾರ್ದು ಹೇಳಿ? ಅದು ಗೆಸ್ಟ್ ಅಂತ ಕನ್ಸಿಡರ್ ಮಾಡಿ ನಾವು ಗೆಸ್ಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಈಗ ನಾವು ಗೆಸ್ಟ್ಗಳನ್ನ ಹೆಂಗೆ ವೆಲ್ಕಮ್ ಮಾಡ್ತೀವಿ? ಗೆಸ್ಟು ನಮ್ಮ ಮನೆಗೆ ಬರ್ತಾ ಇದ್ದಾರಪ್ಪ ಬನ್ನಿ ಅಂತ ವೆಲ್ಕಮ್ ಮಾಡ್ತೀವಿ. ಅದೇ ರೀತಿ ನಾವು ಜನಗಳು ವೆಲ್ಕಮ್ ಮಾಡ್ಬೇಕು ಅದನ್ನು. ಹೆಂಗೆ ಹೇಳ್ತಾ ಇದ್ದೀರಿ ಸರ್? ಮತ್ತೆ ಮೇಡಮ್ ಇವತ್ತಿನ ದಿವಸ ನಾವು ಪರಿಸ್ಥಿತಿ ಈ ರೀತಿ ತಂದ್ಕೊಂಡಿರೋದಕ್ಕೆ ಯಾರು ಕಾರಣ? ಇವತ್ತೆಲ್ಲ ರಿಯಲ್ ಎಸ್ಟೇಟ್ಗಳಿಂದ ಎಲ್ಲ ಮುಳುಗಿಸಿ ಎಲ್ಲದನ್ನ ನಾಶ ಮಾಡಿ ಬಂದಿದ್ದೀವಿ. ಇವಾಗ ಅವುಗಳ ಹವ್ಯಾಸ ಸ್ಥಾನಗಳನ್ನು ಬಿಟ್ಟು ಹೊರಗಡೆ ಬರ್ತಿದ್ದಾವೆ ಅಂದ್ರೆ ಏನಕ್ಕೆ ಬರ್ತಾ ಇದ್ದಾವೆ? ಅವಳಿಗೇನು ಸುಮ್ಮನೆ ಮಾಡಕ್ಕೆ ಕೆಲಸ ಇಲ್ವಾ? ಅವಳಿಗೇನು ಇದನ್ನು ನಮ್ಮನ್ನು ಇದು ಮಾಡ್ತಾ ಇದ್ದಾವ? ಇನ್ನು ನಾವು ಕಾಂತಾರ ಡೈಲಾಗೆ ಹೇಳ್ಬೇಕು, ನಿಮ್ಮನ್ನು ನೋಡೋಕ್ಕೆ ನಾವು ಬಂದಿದ್ದೀವಿ, ನಮ್ಮನ್ನು ನೋಡೋಕ್ಕೆ ನೀವು ಬರಬಾರ್ದು ಅಲ್ಲ. ಇದು ಒಳ್ಳೆ ಜನಕ್ಕೆ ಇವತ್ತಿನ ದಿವಸ ಹೆಂಗಾಗ್ತಿದೆ ಅಂದರೆ, ಇವತ್ತು ದಿವಸ ಬೆಂಗಳೂರು ನಗರೀಕರಣ ಆಗಿ ವಿಸ್ತಾರವಾಗಿ ಹೋಗ್ತಾ ಇದೆ. ಮಾಗಡಿವರೆಗೂ ತಲುಪಿಬಿಡುತ್ತೆ. ನೆಕ್ಸ್ಟ್ ಮಾಗಡಿವರೆಗೂ ರಿಯಲ್ ಎಸ್ಟೇಟ್ ಮಾಡಿಬಿಟ್ಟು ಎಲ್ಲ ಗುಡಿಸಿ ಗುಂಡಾಂತರ ಮಾಡಿ ಬೆಂಗಳೂರನ್ನ ಹಾಳು ಮಾಡಿ ಕೊಂಪೆ ಮಾಡಿ ಎಲ್ಲದನ್ನು ಹಾಳು ಮಾಡ್ತಾ ಬರ್ತಾ ಇದ್ದೀವಿ. ಹೆಸರುಘಟ್ಟನ ಹಾಳು ಮಾಡಿದ್ವಿ, ಜ್ಞಾನಭಾರತಿ ಯೂನಿವರ್ಸಿಟಿನೂ ಹಾಳು ಮಾಡಿದ್ವಿ. ಎಲ್ಲಿದೆ ಕಾಡು ಬೆಂಗಳೂರಲ್ಲಿ? ಹಂಗಾದ್ರೆ ಬೆಂಗಳೂರಿನ ವಾತಾವರಣ 40ರಿಂದ 41 ಡಿಗ್ರಿಗೆ ಹೋಗ್ತಾ ಇದೆ. ಇವತ್ತು ಎಲ್ಲಿ ನಾವು ಬೆಂಗಳೂರಿನಲ್ಲಿ ಕಾಡುಗಳನ್ನು ಉಳಿಸ್ಕೊಂಡಿದ್ದೀವಿ? ಬನ್ನೇರ್ಘಟ್ಟ ಕಾಡು ಹೆಂಗಿತ್ತು ಒಂದು ಕಾಲದಲ್ಲಿ ಕಾಡು ಅಂದರೆ, ಈಗಲೂ ನಾನು ಸುಮಾರು ಸರಿ ಎಷ್ಟೋ ಜನರಿಗೆ ಹೇಳ್ತೀನಿ, ಆನೆಗಳಿಗೆ ಹವ್ಯಾಸ ಸ್ಥಾನವಾಗಿದ್ದು ಆನೆಕಲ್ಲು ಮತ್ತು ನಮ್ಮ ಬನ್ನೇರ್ಘಟ್ಟ ಕಾಡು. ಆ ಬನ್ನೇರ್ಘಟ್ಟ ಕಾಡು ಎಲ್ಲರಿಗೂ ಹೋಗ್ತಿತ್ತು. ಇವತ್ತು ಬನ್ನೇರ್ಘಟ್ಟ ಬಂದು ಈಸ್ಟ್ ವೆಸ್ಟರ್ನ್ ಘಾಟ್ಸ್ಗೆ ಮತ್ತು ಈಸ್ಟರ್ನ್ ಘಾಟ್ಸ್ಗೆ ಯೂಸ್ ಝೋನ್, ಅದು ಒಂದು ಮೇನ್ ಯೂಸ್ ಝೋನ್ ಮೇಡಮ್. ಇದೇ ಒಂದು ಕಾಡು, ಇದೇ ಒಂದು ಪ್ರಾಣಿಗಳ ಒಂದು ಸಂಖ್ಯೆ ಏನಾದರೂ ಬೇರೆ ಯಾವುದೋ ಒಂದು ದೇಶದಲ್ಲಿ ಇದ್ದಿದ್ದರೆ ಆನೆಗಳ ಬಗ್ಗೆ ಒಂದು ಯೂನಿವರ್ಸಿಟಿ ಆಗ್ಬಿಟ್ಟಿರೋದು. ಇವತ್ತು ನಮ್ಗೆ ಇನ್ನೊಂದು ಆತಂಕ, ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ನಮ್ಮ ಹುಲಿ ಯಾಕೆ ಬೆಂಗಳೂರಿಗೆ ಬರಲಿಲ್ವಲ್ಲಪ್ಪ? ನಾನು ಈ ಪ್ರಶ್ನೆ ಕೇಳೋಣ ಅಂತಿದ್ದೆ. ಈಗ ನಾವು ಸಾಮಾನ್ಯ ದಿನ ಬೆಳಗಾದ್ರೆ ಹೆಡ್ಲೈನ್ಸ್ ಅಲ್ಲಿ ಓದ್ತಾ ಇರೋದು ರಾಮನಗರ, ತುಮಕೂರು, ಬೆಂಗಳೂರು ಔಟ್ಸ್ಕರ್ಟ್ಸ್ ಏನೇನಿದೆ ಇಲ್ಲಿ ಚಿರತೆ ಬರ್ತಾ ಇದೆ. ಹಾಸನ, ಚಿಕ್ಕಮಗಳೂರು ಆ ಕಡೆ ಹೋಗಿ ನೀವು ಕೊಡಗು ಆನೆ ದಾಳಿ ಮಾಡ್ತಾ ಇದೆ. ಇವೆರಡೇ ಪ್ರಾಣಿಗಳು ಯಾಕೆ ಬರ್ತಾ ಇದಾವೆ? ಬೇರೆಯವಕ್ಕೆ ಇನ್ನು ಯಾಕೆ ಇನ್ವಿಟೇಷನ್ ಸಿಕ್ಕಿಲ್ಲ? ಅದೇ ಇನ್ನೊಂದೇನಂದ್ರೆ ನೋಡಿ, ಟೆರಿಟೋರಿಯಲ್ ಅನಿಮಲ್ಸ್. ಇವಾಗ ಚಿರತೆಗಳು ಸಾಮಾನ್ಯವಾಗಿ ದಟ್ಟ ಕಾಡುಗಳಲ್ಲಿರಲ್ಲ.
ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳಲ್ಲಿ ಜಾಸ್ತಿ ಅವು ವಾಸ ಮಾಡೋದು. ಯಾಕಂದ್ರೆ ಅವುಗಳ ಒಂದು ಸಂತತಿ ಇವತ್ತಿಂದೆ ಅಂತಲ್ಲ, ನಮ್ಮ ಕೋಮಘಟ್ಟ, ಮಲತ್ತಳ್ಳಿ, ಆಮೇಲೆ ತಾವರೆಕೆರೆ, ಮಾಗಡಿ ಈ ಸಮರ್ಪಕದಲ್ಲಿ ನಾವು ವನ್ಯಜೀವಿ ಕಾರ್ಯಾಚರಣೆಗಳು ನಮಗೆ ಕರೆಗಳು ಬಂದಾಗ ನಮ್ಗೆ ಬೆಂಗಳೂರು ನಗರದ ವನ್ಯಜೀವಿ ಸಂರಕ್ಷಕರು ನಾವು. ಸೊ ನಮ್ಗೆ ಏನಂದ್ರೆ ಒಂದು ರ್ಯಾಪಿಡ್ ರೆಸ್ಕ್ಯೂ ತರ ನಾವು ಪ್ರತಿನಿತ್ಯ ನಮಗೆ ಬೆಂಗಳೂರಾದ್ಯಂತ ಪೊಲೀಸ್ ಕಂಟ್ರೋಲ್ ರೂಮ್, ಫೈರ್ ಬ್ರಿಗೇಡ್ ಇಂದ ಕಾಲ್ಸ್ ಬರ್ತಾ ಇರುತ್ತೆ. ಎಲ್ಲಾ ತರ ಪ್ರಾಣಿಗಳ ಕಾಲ್ ಬರುತ್ತೆ. ರೀಸೆಂಟ್ಲಿ ನೈಸ್ ರೋಡ್ ಅಲ್ಲಿ ಒಂದು ಚಿರತೆ ಆಕ್ಸಿಡೆಂಟ್ ಆಯ್ತು. ಅದು ಪ್ರೆಗ್ನೆಂಟ್ ಚಿರತೆ. ಅದು ಪಾಪ ನಾವು ಹೋಗೋಷ್ಟೊಳಗೆ ಪಾಪ ಉಸಿರು ಎಳೆದೋಯ್ತು. ನಾವೇ ಅಲ್ಲಿ ಫಸ್ಟ್ ನಮಗೆ ಕಂಟ್ರೋಲ್ ರೂಮಿಂದ ಕರೆ ಬಂದಾಗ ನಾವೇ ಅಲ್ಲಿ ಹೋಗಿ ಫಸ್ಟು ಅದನ್ನ ನೋಡಿ, ಅದೇನಂದ್ರೆ ಅಲ್ಲಿ ಜನ ಮರಳೋ ಜಾತ್ರೆ ಮರಳೋ ಸತ್ತಿರೋ ಚಿರತೆನೇ ಬಿಡ್ತಿಲ್ಲ, ಅದನ್ನ ಎತ್ಕೊಂಡು ಫೋಟೋ ತಗೋತಾ ಇದ್ದಾರೆ. 4 ಮರಿ ಇದ್ದಂಥ ಪ್ರೆಗ್ನೆಂಟ್ ಚಿರತೆ ಈಗ ರೀಸೆಂಟ್ 1-2 ತಿಂಗಳಾಯ್ತು ನೈಸ್ ರೋಡಲ್ಲಿ ಒಂದು ಚಿರತೆ ಸಾವಾಯ್ತು. ಅದು ದೇವಿಕಾರಣ್ಯ ಎಸ್ಟೇಟು, ಆಮೇಲೆ ಇದು ಯಾವ ಅಂಜನಾಪುರ, ಈ ಸುತ್ತಮುತ್ತ ಇರ್ತಕ್ಕಂಥ ಬೆಟ್ಟಗುಡ್ಡ, ಆ ಬೆಟ್ಟಗುಡ್ಡನೆಲ್ಲ ನಾಶ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ಬಿಟ್ರು, ಲೇಔಟ್ ಮಾಡ್ಬಿಟ್ರು. ಅವು ಎಲ್ಲೋಗ್ಬೇಕು? ಇಷ್ಟು ಶತಮಾನಗಳಿಂದ ಅವು ಪೂರ್ವಿಕರು ಏನೊಂದು ವಾಸಸ್ಥಾನ ಆಗಿತ್ತು, ಅವಾಗ ಬೆಂಗಳೂರಿನ ನಗರ ಹೆಂಗಿತ್ತು, ಎಷ್ಟು ವಿಸ್ತರಣೆ ಆಗಿತ್ತು. ನಾವು ತಿಂದಿದೀವಿ, ಈಗ ಅವು ನಮ್ಮನ್ನ ತಿನ್ನಕ್ ಬರ್ತಾ ಇದಾವೆ. ತಿನ್ನಕ್ ಬರಲ್ಲ ಮೇಡಮ್. ನಾನು ಹೇಳ್ತೀನಿ ತಿಳ್ಕೊಳ್ಳಿ, ಚಿರತೆ ತುಂಬಾ ಶೈ ಅನಿಮಲ್. ಅದು ನಾನು ಹೇಳ್ತೀನಲ್ಲ, ತುಂಬಾ ಸೂಕ್ಷ್ಮ ಜೀವಿ. ಯಾರನ್ನು ಅಷ್ಟಾಗಿ ಯಾವತ್ತು ಮನುಷ್ಯರ ಮೇಲೆ ಆಗ್ಲಿ ಇದನ್ನೇ ಇದು ಮಾಡ್ಬೇಕು ಅಂತೇನಿಲ್ಲ. ಅವಕ್ಕೇನು ಆಹಾರ ಬೇಕಾದಾಗ ಅವು ಬರ್ತಾ ಇದಾವೆ. ಇವಾಗ ನಾವು ಕಾಡನ್ನ ಹೋಗಿ ಹಾಳು ಮಾಡ್ಬಿಟ್ವಿ, ಬೆಟ್ಟ ಗುಡ್ಡಗಳಲ್ಲೆಲ್ಲ ಇಳಿಸಿ ಇದು ಮಾಡ್ಬಿಟ್ವಿ. ಅಲ್ಲೇನೋ ಒಂದು ಸೂಕ್ಷ್ಮ ಜೀವಿಗಳು, ಅವು ಇವು ಸಣ್ಣ ಪುಟ್ಟ ಜಿಂಕೆನೋ ಕಡವೆನೋ ಇವನು ಆ ಬೇಟೆ ಆಡ್ಕೊಂಡು ಅವು ತಿನ್ಕೊಂಡಿತ್ತು. ಇವಾಗ ಅವು ವಾಸ ಮಾಡಬೇಕು, ಅವು ಜೀವನ ಸಾಗಿಸ್ಬೇಕು. ಅವುಗಳಿಗನ್ನ ನಾವು ಇವಾಗ ಹೆಚ್ಚಾಗಿ ನಮಗೆ ಈ ರೀತಿ ಚಿರತೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಹೆಣ್ಣು ಚಿರತೆಗಳು. ನಾವು ಮೋಸ್ಟ್ ಪ್ರಾಪರಲ್ಲಿ ನಮಗೆ ಸಿಕ್ಕಿರೋಂಥ ಮಾಹಿತಿಗಳ ಪ್ರಕಾರ ಹೆಚ್ಚು ಹೆಣ್ಣು ಚಿರತೆಗಳೇ ಇವಾಗ ನಮಗೆ ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆ ಸಿಗ್ತಾ ಇರೋದು. ಈಗ ಗಂಡು ಚಿರತೆ ಹೆಣ್ಣು ಚಿರತೆ ಅನ್ನೋದೊಂದು ಇದಲ್ಲ. ಇಲ್ಲಿ ಚಿರತೆಗಳು ಯಾತಕ್ಕೆ ನಾಡಿಗೆ ಬರ್ತಾ ಇದ್ದಾವೆ? ಅವುಗಳ ಆಹಾರದ ಕೊರತೆ ಆಗ್ತಿದೆ. ಪ್ಲಸ್ ಅವುಗಳ ಹವ್ಯಾಸ ಸ್ಥಾನನ ನಾವು ಲೇಔಟ್ಸ್ಗಳು ಮಾಡಿ ಇವತ್ತೆಲ್ಲ ಬೆಂಗಳೂರಿನ ಎಷ್ಟು ವಿಸ್ತಾರ ಇದೆ. ಒಂದು ಗ್ರೀನ್ ಬೆಲ್ಟ್ ಝೋನ್ ಬೇಕಿತ್ತು ಬೆಂಗಳೂರು ನಗರಕ್ಕೆ. ಇತ್ತು ಮುಂಚೆ ಗ್ರೀನ್ ಬೆಲ್ಟ್ ಅಂತ ಇತ್ತು. ಹೌದು ಈಗ ಮೇಡಮ್, ಎಲ್ಲಿದೆ? ಹೌದು. ಇವರು ನಮ್ಮ ದೇವರಾಜ ಅರಸರ ಕಾಲದಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಆದಾಗ ಬೆಂಗಳೂರು ನಗರಕ್ಕೆ ಒಂದು ಗ್ರೀನ್ ಬೆಲ್ಟ್ ಪ್ರಾಜೆಕ್ಟ್ ಅಂತ ತಗೊಂಡ್ಬಂದು ಬೆಂಗಳೂರಿನ ಸುತ್ತ ಒಂದು ಗ್ರೀನ್ ಬೆಲ್ಟ್ ಪ್ರಾಜೆಕ್ಟ್ ಮಾಡಿ ಇನ್ಸೈಡ್ ಒಳಗಡೆ ಸಿಟಿ ಹೇಗೆ ಡೆವಲಪ್ ಆಗಬೇಕು, ಬನ್ನೇರ್ಘಟ್ಟದಲ್ಲಿ ಎಷ್ಟು ಕಾಡಿದೆ, ಆಮೇಲೆ ಎಲ್ಲೆಲ್ಲಿ ನಮ್ಮ ಎಲಿಫೆಂಟ್ ಕಾರಿಡಾರ್ಸ್ ಇತ್ತು, ಇವೆಲ್ಲವನ್ನ ನಾವು ಸಂಪೂರ್ಣವಾಗಿ ನಮ್ಮದೇ ಎಡವಟ್ಟು, ಮನುಷ್ಯರದೇ ಎಡವಟ್ಟು, ಇನ್ನೇನು ಅಲ್ಲ ಅಂತ. ಓಕೆ, ಬಂದೆ. ವನ್ಯಜೀವಿ ತಜ್ಞರು ಜೋಸೆಫ್ ಹೂವರ್ ಅವರು ನಮ್ಮ ಜೊತೆ ಝೂಮ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಸರ್. ಆರಂಭದಲ್ಲಿ ಒಂದು ಮಾತು ಹೇಳಿದೆ, ಈ ಸಂಘರ್ಷ ಮೊದಲೇನಲ್ಲ, ಇತ್ತೀಚೆಗೆ ತುಂಬಾ ಕಾಮನ್ ಆಗಿ ಆಗ್ತಾ ಇದೆ ಕಾಡು ಪ್ರಾಣಿಗಳು ಮತ್ತು ಮನುಷ್ಯರು ಅಂತ ಬಂದಾಗ. ಬಟ್ ಪರ್ಟಿಕ್ಯುಲರ್ ಆಗಿ ಚಿರತೆ ಅಂತಲೇ ಮಾತಾಡಿದಾಗ ಯಾಕೆ ಬೆಂಗಳೂರು ಔಟ್ಸ್ಕರ್ಟ್ಸ್ ಚಿರತೆಗೆ ಅಷ್ಟೊಂದು ಹಾಟ್ ಸ್ಪಾಟ್ ಆಗಿ ಕಾಣಿಸ್ತಾ ಇದೆ? ಒಂದು, ಅವುಗಳ ಜಾಗವನ್ನ ನಾವು ತಿಂದು ತೇಗ್ಬಿಟ್ಟಿದೀವಿ, ಕಬಳಿಸಿದೀವಿ. ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ರೀಸನ್ಸ್ ಇದೆಯಾ ಸರ್? ಕಾಣಿಸ್ತಾ ಇದೆಯಾ ಸರ್? ನಾವು ಅರ್ಥ ಮಾಡ್ಕೋಬೇಕು, ಚಿರತೆ ಬೇರೆ ಇಂಡಿಯಾ ಆಗಿಲ್ಲ, ಸೌತ್ ಆಫ್ರಿಕಾ ಬೇರೆ ಕಡೆ ಎಲ್ಲ ಬಹಳ ಅಡ್ಯಾಪ್ಟಿವ್ ಸ್ಪೀಶೀಸ್. ಅದ್ ಬೇಕಾದ್ರೆ ಕಾಡು ಸವಾನಾ ಫಾರೆಸ್ಟ್ ಒಳಗಿರತ್ತೆ, ಎವರ್ಗ್ರೀನ್ ಫಾರೆಸ್ಟ್ ಒಳಗಿರತ್ತೆ, ಬೆಟ್ಟ ಗುಡ್ಡದೊಳಗಿರತ್ತೆ, ನಮ್ಮ ಫಾರ್ಮ್ ಒಳಗಳಿಗೆ ಬಂದು ಸೇರ್ಕೊಳ್ಳುತ್ತೆ, ಎಸ್ಟೇಟ್ಗಳೊಳಗೆ, ಮತ್ತೆ ಬೆಂಗಳೂರು ಅರ್ಬನ್ಗೂ ಬಂದು ಸೇರ್ಕೊಳ್ಳುತ್ತೆ. ಅದು ಬಹಳ ಅಡ್ಯಾಪ್ಟಿವ್ ಸ್ಪೀಶೀಸ್. ಸೊ ಅದು ನಾಯಿ ಸಿಕ್ಕರೆ ಅದಕ್ಕೆ ಬಿರಿಯಾನಿ ತರ. ಸೊ ಅದಕ್ಕೆ ಸಿಕ್ಕದೆ ಆಹಾರ ಜಾಸ್ತಿ ನಾಯಿಗಳು. ಅದು ಇದ್ದಿದ್ದು ಹಂದಿಗಳನ್ನ ನಾವು ಸಾಯಿಸ್ತೀವಿ, ತಿಂತಾ ಇದ್ದೀವಿ. ಇಡೀ ಬೆಂಗಳೂರು ಸರೌಂಡಿಂಗು ಹಂದಿ ಬಿಡ್ತಿಲ್ಲ, ಕಾಡಂದಿನ, ಜಿಂಕೆ ಬಿಡ್ತಿಲ್ಲ. ಅದೇನ್ ತಿನ್ಬೇಕು, ಎಲ್ಲಿ ಹೋಗ್ಬೇಕು? ಅದು ಕೋಟೆ ಪಾಡಿದೆ. ಆಮೇಲೆ ಅದಿರೋ ಜಾಗ ಎಲ್ಲ ನಾವು ಪಾಲ್ ಮಾಡ್ಬೇಕು. ಇವತ್ತು ಬಂದ್ಬಿಟ್ಟು ಚಿರತೆ ನಮ್ ಮನೆ ಬಂದ್ಬಿಟ್ಟು ಚಿರತೆ ಬಂದ್ರೆ ಅದುಗಳು ತಪ್ಪ, ನಮ್ ತಪ್ಪ? ಇವತ್ತು ನಾವೆಲ್ಲ ವನ್ಯಜೀವಿ ಬಗ್ಗೆನೆ ಹೇಳ್ತೀವಿ. ಅವ್ರು ಆನೆ ಬಂದ್ಬಿಡ್ತು, ಆನೆ ತಪ್ಪು ಮಾಡಿ ದಾಳಿ ಮಾಡ್ಬಿಡ್ತು, ಆನೆ ತುಳಿದ್ಬಿಡ್ತು, ಆನೆ ಕ್ರಾಪ್ ರೇಟ್ ಮಾಡ್ಬಿಡ್ತು, ಟೈಗರ್ ಬಂದ್ಬಿಡ್ತು, ಯಾರಿಗೋ ದಾಳಿ ಮಾಡ್ಬಿಡ್ತು, ಹೊಡ್ಬಿಡ್ತು, ಚಿರತೆ ಬಂತು, ಹಿಂಗ್ ಮಾಡ್ತು ಹಂಗ್ ಮಾಡ್ತು ಅಂತ ಹೇಳ್ತಿದ್ದೆ. ನಾವ್ ಮಾಡಿರೋದು ಯಾರೋ ಮಾತಾಡ್ತೀವಿ. ನಾವ್ ಎಷ್ಟ್ ತಪ್ಪು ಮಾಡಿದೀವಿ ಗೊತ್ತಾ? ಇರೋ ಕಾಡ್ನೆಲ್ಲ ಬಿಡಿ, ಬೆಂಗಳೂರು ಬಿಡಿ, ಇದು ಡೆಡ್ ಸಿಟಿ. ಇದು ಎನ್ವೈರನ್ಮೆಂಟ್ಲಿ ಡೆಡ್ ಸಿಟಿ. ಇದ್ರೊಳಗೆ ಏನು ಇಲ್ಲ, ಜೀವನೇ ಇಲ್ಲ. ಅದು ಆ ಕಾಡುಗಳಿಗೆ ಇರೋದನ್ನ ನಾವು ಓಡಿಸಿ ಈ ಕಡೆ ಬರ್ಸಿದೀವಿ. ಈಗ ಬೆಟ್ಟಗುಡ್ಡ ಹೊಡಿಯೋದು ಇವ್ರ ಕ್ವಾರಿ ಇವ್ರಿಗೆ ಇಂಪಾರ್ಟೆಂಟ್. ಈಗ ಮೊನ್ನೆ ಗೊತ್ತಾಯ್ತಲ್ಲ ನಿಮ್ಗೆ ಏನಾಯ್ತು ಬೆಂಗಳೂರು ಆಚೆ
ಕ್ವಾರಿ ಮಾಡಿದ್ಮೇಲೆ ಎಷ್ಟೋ ಜನ ಸತ್ರು. ಹ್ಮ್ ಅದೇ ಕ್ವಾರಿ ಹತ್ರ ಒಂದು ಚಿರತೆ ಮರಿಗೂ ಹೊಟ್ಟೆ ಮರಿ ಇತ್ತು, ಅದು ಸತ್ತೋಯ್ತು ಕ್ವಾರಿಯಿಂದ. ಹ್ಮ್ ಹ್ಮ್ ಇದು ಹೊಡೆದು. ಸೊ ಇದು ಎಲ್ಲಾ ಕಡೆನೂ ನಡೀತಿದೆ. ಈಗ ನಮಗ್ ಬರೋ ಮಾಹಿತಿ ಬೆಂಗಳೂರು ಸರೌಂಡಿಂಗು ಒಂದು 30-40 ಚಿರತೆಗಳಿದೆ. ಹ್ಮ್ ಸೊ ನಾನಿರೋ ರಾಜರಾಜೇಶ್ವರಿ ಚಿರತೆ ಬಂದಿತ್ತು ಹೋದ್ ವರ್ಷ. ಹ್ಮ್ ನಿಮ್ಗೆಲ್ಲ ಜ್ಞಾಪಕ ಇರ್ಬೇಕು, ಒಂದ್ 3-4 ವರ್ಷದ ಹಿಂದೆ ನಮ್ಮ ಗಿರಿನಗರ ಹತ್ರ ಒಂದ್ ಬೆಟ್ಟ ಇದೆ, ಅಲ್ಲಿ ಗುಡ್ಡೆ, ಹ್ಮ್ ನೈಸ್ ರೋಡ್ ಪಕ್ಕ. ಅರವಳಿಕೆ ಕೊಡ್ಲಿಕ್ಕೆ ಹೋಗಿ ಒಂದ್ ಜೀವ ಹೋಯ್ತು, ಒಂದ್ ಚಿರತೆ. ಅಲ್ಲ, ಅದು ಬೇರೆ. ಇದು ಬೆಂಗಳೂರು ನಡುವೆ ಇದೆ. ಬೆಂಗಳೂರು ಸಿಟಿ, ನಾಯಂಡಹಳ್ಳಿ ಮತ್ತೆ ಗಿರಿನಗರ ಮಧ್ಯ ಹಾ ಒಂದ್ ಚಿರತೆ ಬಂದು 10 ಕುರಿಗಳನ್ನ ಸಾಯಿಸಿತ್ತು, ಎತ್ಕೊಂಡು ಹೋಗಕ್ ಹಾ ಒಂದೇ ದಿವಸ. ಹಾ ಹಾ ಎಲ್ಲರಿಗೂ ಜ್ಞಾಪಕ ಇರ್ಬೇಕು. ಹ್ಮ್ ಇದೆಲ್ಲ ಆಗಿದ್ದು ಹಾರ್ಟ್ ಆಫ್ ದ ಸಿಟಿ, ಎಲ್ಲಿ ನಮ್ಮ ನಾಯಂಡಹಳ್ಳಿ ಔಟ್ ಇನ್ನರ್ ರಿಂಗ್ ರೋಡ್ ಅಂತೀವಲ್ಲ, ದೇವೇಗೌಡ ಪೆಟ್ರೋಲ್ ಬಂಕ್ ಹೋಗುತ್ತಲ್ಲ ಆ ರೋಡ್, ನಾಯಂಡಹಳ್ಳಿಯಿಂದ ಬರ್ಬೇಕಾದ್ರೆ ಅಲ್ಲೊಂದ್ ಲೆಫ್ಟ್ ತಗೊಂಡ್ರೆ ನೈಸ್ ರೋಡ್ ಪಕ್ಕ ಅಲ್ಲೊಂದ್ ಗುಡ್ಡೆ ಬರುತ್ತೆ, ಅಲ್ಲಿ ಬಂದಿತ್ತು. ನಾನ್ ಖುದ್ದಾಗೆ ಚಿರತೆ ನಮ್ಮ ಆರ್ ಆರ್ ನಗರ ನೋಡಿದ್ವಿ. ಈಗ್ಲೂ ನಮ್ಮ ಆರ್ ಆರ್ ನಗರ ಒಳಗೆ ಕಾಡ್ಬೇಕಿದೆ. ಸರ್ ಇದ್ರ ಜೊತೆಗೆ ಈಗ ಈ ಬ್ಯಾಟಹಳ್ಳಿಯಲ್ಲೆಲ್ಲ ನೋಡ್ತಾ ಇದೀವಲ್ಲ, ಇಲ್ಲಿ ಡೆವಲಪ್ಮೆಂಟ್ ಅನ್ನೋದು ಮರೀಚಿಕೆ. ನಾವು ನೋಡ್ತಿರೋಂಗೆ ಕಸದ ರಾಶಿ, ಪೊದೆ ಬೆಳ್ಕೊಂಡಿರುತ್ತೆ, ಕರೆಂಟ್ ಇರಲ್ಲ ರಾತ್ರಿ ಹೊತ್ತು ಓಡಾಡಕ್ಕೆ. ಸೊ ಇವು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದೆಯಾ ಚಿರತೆಗೆ ಬಂದು ಆರಾಮಾಗಿರಕ್ಕೆ ಅಥವಾ ಓಡಾಡಕ್ಕೆ? ಚಿರತೆಗೇನು ರಾತ್ರಿ ಏನ್ ಬರ್ಬೇಕಂತ ಏನಿಲ್ಲ, ಡೇ ಟೈಮ್ಗೂ ಬರುತ್ತೆ. ಹ್ಮ್ ಅದು ಹಂಟ್ ಮಾಡೋದು ಇಲ್ಲೆಲ್ಲ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಅದು ನೈಟ್ ಬರುತ್ತೆ ಅಷ್ಟೇ. ಹಾ. ನೀವು CCTV ಕ್ಯಾಮ್ರಾ ನೋಡ್ತಿರ್ತೀರಾ, ಅದ್ ಎಷ್ಟೋ ಕಡೆ ಓಡಾಡ್ತಿರತ್ತೆ. CCTV ಕ್ಯಾಮ್ರಾ ಇರೋದ್ರಿಂದ ನಿಮ್ಗೆ ಕಾಣ್ತಾ ಇದೆ. ಹ್ಮ್ CCTV ನೋಡಿದ ತಕ್ಷಣ ಓ ಚಿರತೆ ಬಂದ್ಬಿಡ್ತು, ನಮ್ ತೂರಳಿ ಪಕ್ಕ ಚಿರತೆ ಬಂದ್ಬಿಡ್ತು, ಬನಶಂಕರಿ ಹತ್ರ ಇಲ್ಲಿಗ್ ಬಂದ್ಬಿಡ್ತು ಚಿರತೆ ಅಂದ್ಬಿಟ್ಟು ಕೂಗಾಡ್ತೀವಿ. ಇಲ್ದರೆ ಯಾರು ನೋಡ್ತಾರೆ? ಕಾಡು ಫಾರೆಸ್ಟ್ ಒಳಗೆ ಜನ ನೋಡಲ್ಲ, ಗೊತ್ತಾ? ಹ್ಮ್ ಕಾಯ್ಬೇಕು. ನಾವಿವಾಗ ಸಫಾರಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ, ಈ ಬೆಂಗಳೂರಿಂದ ಸಫಾರಿ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾವ್ದಾದ್ರು ಪ್ರಾಣಿ ಸಿಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಕರೆಕ್ಟ್ ನೀವು ಹೇಳಿದ್ದು. ಸಿಕ್ಕತ್ತ ಚಿರತೆ ಸಿಕ್ಕತ್ತ ನಿಮ್ಗೆ? ಹ್ಮ್ 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 ಸಿಗಲ್ಲ. ಇದು ಅಪ್ಪಿ ಊಟಕ್ಕೋಸ್ಕರ, ಸೇಫ್ಟಿಗೋಸ್ಕರ ಈ ಕಡೆ ಬಂದಿದೆ. ಹ್ಮ್ ಸೊ ಎಲ್ಲೋ ಒಂದ್ ಕಡೆ ಅದಕ್ಕ CCTV ಕ್ಯಾಮ್ರಾ ಇಂದ ನಾವುಗಳು ಇಷ್ಟೆಲ್ಲ ಚರ್ಚೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತೀವಿ. ಅದ್ ಪಾಠ ಅದ್ ಬರತ್ತೆ, ಹೋಗತ್ತೆ. ಹ್ಮ್ 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 ಅದನ್ನ ಬಿಟ್ರೆ ಹಾಗೆ ಈಗ ಬಟ್ ಹಂಗನ್ಕೊಂಡ್ ಇರಕ್ಕಾಗಲ್ವಲ್ಲ ಸರ್, ಮಕ್ಳು ಮರಿ ಹೊರಗೆ ಓಡಾಡಕ್ ಆಗ್ತಾ ಇಲ್ಲ, ಬರುತ್ತೆ ಹೋಗುತ್ತೆ ಅನ್ನಕ್ ಆಗಲ್ವಲ್ಲ. ಬರ್ತೀನಿ ಸರ್, ಬರ್ತೀನಿ ನಾನು ನಿಮ್ಮ ಹತ್ರ.